ನಗರಸಭೆಯಲ್ಲೂ ಗಾಂಜಾ ಸದ್ದು. ಗಾಂಜಾ ಮಾರಾಟ ತಡೆಯುವಲ್ಲಿ ಅಧಿಕಾರಿಗಳು ವಿಫಲ. ಸದಸ್ಯರ ಆಕ್ರೋಶ. ಅಕ್ರಮ ತಡೆಗೆ ಶಾಸಕ ಹರೀಶ್ ಗೌಡ ಸೂಚನೆ. E5 ನ್ಯೂಸ್ಗೆ ಸ್ವಾಗತ. ಹುಣಸೂರಿನಲ್ಲಿ ಹೆಚ್ಚಿರುವ ಅಕ್ರಮ ಗಾಂಜಾ ಅಮಲು ಮಾತ್ರೆಗಳ ಮಾರಾಟ ಸೇವನೆಯಿಂದ ಯುವ ಜನತೆ ತಮ್ಮ ಬದುಕನ್ನು ಹಾಳು ಮಾಡಿಕೊಳ್ತಾ ಇದ್ದು, ನಿಯಂತ್ರಣಕ್ಕಾಗಿ ಅಬಕಾರಿ, ಆರೋಗ್ಯ, ಪೊಲೀಸ್ ಇಲಾಖೆ ಹೊಂದಾಣಿಕೆಯಿಂದ ನಿಯಂತ್ರಿಸಲು ಕ್ರಮ ವಹಿಸಬೇಕು ಅಂತ ಶಾಸಕ ಜಿಡಿ ಹರೀಶ್ ಗೌಡ ಸೂಚಿಸಿದರು. ನಗರಸಭೆಯಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಅಧ್ಯಕ್ಷ ಮಾಲಿಕ್ ಪಾಷಾ, ಸದಸ್ಯ ಸೈಯದ್ ಯೂನುಸ್, ನಗರದ ಬಹುತೇಕ ಕಡೆಗಳಲ್ಲಿ ಗಾಂಜಾ ಸೇವನೆ ಅಮಲು ಮಾತ್ರೆಗಳನ್ನು ಇಂಜೆಕ್ಷನ್ ರೂಪದಲ್ಲಿ ಕಾಲೇಜು ವಿದ್ಯಾರ್ಥಿಗಳು, ಯುವ ಜನತೆ ಬಳಸುತ್ತಿರುವುದು ಅವ್ಯಾಹತವಾಗಿ ನಡೆಯುತ್ತಿದ್ದರೂ ಪೊಲೀಸ್, ಅಬಕಾರಿ ಇಲಾಖೆ ತಡೆಯುವಲ್ಲಿ ವಿಫಲವಾಗಿದೆ. ಇದರಿಂದ ಯುವಕರು ದಾರಿ ತಪ್ಪುತ್ತಿದ್ದಾರೆ. ಇವರ ಕುಟುಂಬಗಳು ಅನಾಥವಾಗುವ ಸ್ಥಿತಿ ಇದೆ. ನಿಯಂತ್ರಣಕ್ಕೆ ಅಧಿಕಾರಿಗಳು ಯಾವ ಕ್ರಮ ವಹಿಸಿದ್ದೀರಿ ಅಂತ ಪ್ರಶ್ನಿಸಿದರು. ಈ ವೇಳೆ ಸದಸ್ಯರಾದ ಹೆಜ್ಜೂರು ರಮೇಶ್, ಕೃಷ್ಣರಾಜಗುಪ್ತ, ಶರವಣ, ರಾಧಾರವರು, ಅರಸು ಕಾಲೇಜು ಸುತ್ತಮುತ್ತ, HD ಕೋಟೆ ಸರ್ಕಲ್, ನದಿ ಪಾತ್ರ, ನಗರದ ಹೊರವಲಯದ ಲೇಔಟ್ಗಳಲ್ಲಿ, ತೂಗು ಸೇತುವೆ, ಆಟದ ಮೈದಾನ, ಸರ್ಕಲ್ಗಳಲ್ಲಿ ಯಾವ ಅಂಜಿಕೆ ಇಲ್ಲದೆ ಗಾಂಜಾ ವ್ಯಾಪಾರ ಸೇವನೆ ನಡೀತಾ ಇದೆ. ಅಲ್ಲದೆ ಗ್ರಾಮಾಂತರ ಪ್ರದೇಶಗಳಲ್ಲೂ ಸಹ ಮಾದಕ ಪದಾರ್ಥಗಳ ಮಾರಾಟ, ಸಾಗಾಟ, ಸೇವನೆ ಬಗ್ಗೆ ಸಾಕಷ್ಟು ದೂರುಗಳಿದ್ರು ಅದ್ಯಾಕೋ ಅಧಿಕಾರಿಗಳು ಕ್ರಮ ವಹಿಸ್ತಿಲ್ಲ ಅಂತ ಸಾರ್ವಜನಿಕರಿಂದ ದೂರುಗಳು ಬಂದಿದೆ. ಇದಕ್ಕೆ ಯಾರು ಹೊಣೆ ಅಂತ ಪ್ರಶ್ನಿಸಿದರು. ನಗರ ಠಾಣೆ SI ಜಮೀರ್ ಅಹಮದ್, ನಗರದಲ್ಲಿ 5 ಪ್ರಕರಣ ದಾಖಲಾಗಿದೆ. ಪ್ರಮುಖ ಆರೋಪಿಗಳನ್ನು ಬಂಧಿಸಿ ಗಡೀಪಾರು ಮಾಡಲಾಗಿತ್ತು. ಇದೀಗ ಮತ್ತೆ ಕಾಣಿಸಿಕೊಳ್ತಿದ್ದಾರೆಂದರು. ಅಬಕಾರಿ ಉಪವಿಭಾಗದ ಕಚೇರಿಯ ಇನ್ಸ್ಪೆಕ್ಟರ್ ಪ್ರೇಮ್ ಸಾಗರ್, ಏಪ್ರಿಲ್ನಿಂದ ಈವರೆಗೂ 5 ಪ್ರಕರಣ ದಾಖಲಿಸಲಾಗಿದೆ. ಜನಪ್ರತಿನಿಧಿಗಳು, ಸಾರ್ವಜನಿಕರ ಸಹಕಾರದಿಂದ ಮಾತ್ರ ನಿಯಂತ್ರಿಸಲು ಸಾಧ್ಯ ಅಂದರು. ಇದೇ ವೇಳೆ ಪೌರಾಯುಕ್ತೆ ಎಂ ಮಾನಸ ಗಾಂಜಾ, MNBB ಮಾತ್ರೆ ಹಾಗೂ ಕಾಯ್ದೆ ಬಗ್ಗೆ ಮಾಹಿತಿ ನೀಡಿದರು. ಗಾಂಜಾ ನಿಯಂತ್ರಣಕ್ಕಾಗಿ ಜನಪ್ರತಿನಿಧಿಗಳು, ಸಂಘ ಸಂಸ್ಥೆಗಳು, ವಾರ್ಡ್ ಸದಸ್ಯರನ್ನೊಳಗೊಂಡ ವಾಟ್ಸ್ಆಪ್ ಗ್ರೂಪ್ ರಚಿಸಿಕೊಂಡು ಪರಸ್ಪರ ಮಾಹಿತಿ ವಿನಿಮಯ ಮಾಡಿಕೊಂಡು ಗಾಂಜಾ ಬಳಸುವ ಆರೋಪಿಗಳ ವಿರುದ್ಧ ಕ್ರಮ ವಹಿಸಲು ನೆರವಾಗಲಿದೆ. ಸದಸ್ಯರ ಸಲಹೆಯನ್ನು ಒಪ್ಪಿದ ಶಾಸಕ ಹರೀಶ್ ಗೌಡ, ಮೈಸೂರು ನಂತರ ಹುಣಸೂರು ನಗರದಲ್ಲಿ ಹೆಚ್ಚು ಗಾಂಜಾ ಸೇವನೆ ಬಗ್ಗೆ ಮಾಹಿತಿ ಇದ್ದು ಏನಾದರೂ ನಿಯಂತ್ರಣಕ್ಕೆ ಎಲ್ಲರೂ ಕೈ ಜೋಡಿಸೋಣ ಅಂತ ಹೇಳಿದ್ರು. ಅಷ್ಟೇ, ಬಟ್ ಅಲ್ಲಿ ಯಾರು ಕನ್ಸ್ಯೂಮ್ ಮಾಡ್ತಿರಲಿಲ್ಲ. ಸುಮ್ಮನೆ ಅವ್ರನ್ನ ಹೋಗಿ ನಾವೇನಾದ್ರು ಅಟೆಂಪ್ಟ್ ಮಾಡಿದಾಗ ಸುಮ್ಮನೆ ಇಶ್ಯೂಗಳಾಯ್ತು. ನಾವು ಮಾಡ್ತಾನೆ ಇಲ್ಲ, ನೀವು ಯಾವ ಪ್ರೂಫ್ ಮೇಲೆ ಬಂದ್ರಿ, ಹೆಂಗೆ ಯಾರೋ ಹೇಳಿದ್ನ ಹೆಂಗ್ ನಂಬ್ಕೊಂಡು ಬಂದ್ರಿ ನೀವು ಅಂತ ಅಂದ್ಬಿಟ್ಟು ಸ್ಮೋಕ್ ಮಾಡಿದ್ರೆ ಬರುತ್ತೆ. ಅಲ್ಲ, ನಿಮ್ಗೆ ಗಾಂಜಾ ಸ್ಮೆಲ್ಲು ಇಡೀ ಏರಿಯಾಕ್ಕೆ ಹೊಡಿತಿದ್ದಲ್ಲ, ಸರೌಂಡಿಂಗ್ ಮಾಡುವಾಗ ಅವರು ಇವತ್ತು ಯಾಕೆ ಇಶ್ಯೂ ಇಟ್ಟಿದ್ದಾರೆ ಅಂದ್ರೆ ಇನ್ನೂ ಸರ್ ಅವರು MNTP ಆಕ್ಟ್ ಬಗ್ಗೆ ಇಟ್ಟಿದ್ದಾರೆ. ಈಗ ಫಸ್ಟ್ ಗಾಂಜಾ ಎಲ್ಲ ತಗೋತಿದ್ರು, ಓಕೆ, ಬಟ್ ಇವಾಗ ಏನಂದ್ರೆ ಆ ಟ್ಯಾಬ್ಲೆಟ್ಸ್ನ ಸಿರಿಯಲ್ ರೂಪದಲ್ಲಿ ಇಂಜೆಕ್ಟ್ ಮಾಡ್ಕೊತಿದ್ದಾರೆ ಅಂತ ಸರ್ಕಲ್ ಇನ್ಸ್ಪೆಕ್ಟರ್ ಸಂತೋಷ್ ಸರ್ ಜೊತೆ ಮಾತಾಡಿದೆ ಬಿಫೋರ್ ಅವರು ಎಸ್ ಮೇಡಮ್, ಇವಾಗ ಹೊಸ ಪ್ರಕರಣ ಬರ್ತಿದೆ, ಎಸ್ಪೆಷಲಿ ಮುಸ್ಲಿಮ್ಸ್ ಏರಿಯಾಸ್ಗಳಲ್ಲಿ ಡ್ರಗ್ಸ್ ಅದೇ ಟ್ಯಾಬ್ಲೆಟ್ಸ್ನ ಇಂಜೆಕ್ಷನ್ ಪುಡಿ ಮಾಡಿ ಇಂಜೆಕ್ಷನ್ ಅದನ್ನ ಇದು ಮಾಡ್ತಿದ್ದಾರೆ. ಸೊ ಅದು ಎಫೆಕ್ಟ್ ಗಾಂಜಾಕ್ಕಿಂತ ಜಾಸ್ತಿ. ಒಂದು ಪ್ರಕರಣ ಏನೋ ನಮಗೆ ಸಿಕ್ಕಿದೆ, ನಾವು FSR ರಿಪೋರ್ಟ್ ಕಳಿಸಿದ್ದೀವಿ, ಅದು ಯಾವ ಪ್ರಮಾಣದಲ್ಲಿದೆ ಅಂತ. ಸೊ ಅದ್ರ ಬಗ್ಗೆ ನಾವು ಇನ್ವೆಸ್ಟಿಗೇಷನ್ ಮಾಡ್ತಿರೋದು. ಸೊ ನಮ್ಮ ಯೂನಸ್ ಸರ್ ಅವರು ಯಾವ ಹಿತಾಸಕ್ತಿ ಅಂದರೆ ಗಾಂಜಕ್ಕಿಂತ ಎಫೆಕ್ಟು ಅದು ಅಡಿಕ್ಟ್ ಆದರೆ ಅದನ್ನ ಇವತ್ತು ಹಾಳಾಗುತ್ತೆ. ಸೊ ಅದ್ರ ಬಗ್ಗೆ ಏನಾದರೂ ಇಮಿಡಿಯೇಟ್ ಆಗಿ ಅಬಕಾರಿ ಮತ್ತು ಪೊಲೀಸರು ಇಬ್ಬರು ಕೂಡ ಆಕ್ಷನ್ ತಗೊಳ್ಳಿ ಅನ್ನೋ ಉದ್ದೇಶದಿಂದ ಕೌನ್ಸಿಲ್ ಮಾಡಿದ್ರೆ ಸಬ್ಜೆಕ್ಟ್ ಇತ್ತು ಸರ್. ನಮ್ಮ ಉದ್ದೇಶ ಏನು, ನಗರಸಭೆಯಿಂದ ಟೌನ್ ವ್ಯಾಪ್ತಿಯಲ್ಲಿರುವಂಥ ಯುವ ಜನತೆ ಆಗಿರ್ಬೋದು, ಮೀನ್ಸ್ ಎಲ್ಲ ದಟ್ ಮೀನ್ಸ್ ಈ ಅಬಕಾರಿ ಏನು IML ಕನ್ಸ್ಯೂಮ್ ಮಾಡ್ತಿರೋ IML ತಮಗೆ ಗೊತ್ತಿದೆ ಟಾರ್ಗೆಟ್ ಅವೆಲ್ಲ. ಸೊ ಅದಕ್ಕಿಂತ ಡೇಂಜರ್ ಗಾಂಜಾಕ್ಕಿಂತ ಡೇಂಜರು MNTP. ಮತ್ತು MNTP ಆ್ಯಕ್ಟ್ನ ಎಕ್ಸಿಕ್ಯೂಟಿವ್ ಮಾಡೋಕ್ಕೆ ಈಗ ಏನಂತ ಹೇಳ್ತಾರೆ ಎಕ್ಸೈಸ್ ಅವರು, ನಮ್ದು IML ಮತ್ತು ನಮ್ದು ಗಾಂಜಾದಿದೆ ಪೊಲೀಸವ್ರ ಮೇಲೆ. ಪೊಲೀಸವ್ರು ಏನಂತಾರೆ ನಮ್ದು ಬೇರೆನೇ ವರ್ಕ್ ಲೋಡ್ ಇರುತ್ತೆ, ಸೊ ಮರ್ಡರ್ಸ್ ಇರುತ್ತೆ. ಸೊ MNTP ಆಕ್ಟ್ನ ಎಕ್ಸಿಕ್ಯೂಟಿವ್ ಮಾಡೋದು ಯಾರು? ಸೊ MNTP ಆಕ್ಟ್ ಏನಾದ್ರು ಕಂಪ್ಲೀಟ್ ಎಕ್ಸಿಕ್ಯೂಟಿವ್ ಆದ್ರೆ ನಮ್ಮಲ್ಲಿ ಏನು ಸಮಸ್ಯೆ ಆಗ್ತದೆ ಅದು ಕಂಟ್ರೋಲ್ ಆಗುತ್ತಲ್ಲ, ಅಷ್ಟೇ ನಮ್ದು ಪ್ರೆಸೆಂಟೇಷನ್. ಮೆಡಿಸಿನ್ಸ್ ಅಂಡ್ ಟಾಯ್ಲೆಟ್ ಪ್ರಿಪರೇಷನ್ ಆಕ್ಟ್ ಅಂತ ಅದರಲ್ಲೇ ಬರೋದು. ಈ ಮೆಡಿಸಿನ್ಸ್ ಗಳನ್ನ ಯೂಸ್ ಮಾಡಬೇಕಾದ್ರೆ ಆಲ್ಕೋಹಾಲ್ ಮತ್ತೆ ನಾರ್ಕೋಟಿಕ್ ಡ್ರಗ್ಸ್ ನ ಪರ್ಸೆಂಟೇಜ್ಗಳನ್ನ ಮೇಂಟೈನ್ ಮಾಡಬೇಕು. ನಮ್ದು ಈಗ ಏನೇನು ಕನ್ಸ್ಯೂಮ್ ಮಾಡ್ತಾರೆ ಇದಕ್ಕೆ ಪ್ಯೂರ್ಲಿ ಬರೋದು NDPS ಆಕ್ಟ್, ನಾರ್ಕೋಟಿಕ್ ಡ್ರಗ್ಸ್ ಅಂಡ್ ಸೈಕೋಟ್ರೋಪಿಕ್ ಸಬ್ಸ್ಟೆನ್ಸ್ ಅಂತ 1985 ಆಕ್ಟ್ ಬಂತು. ಅದ್ರಲ್ಲಿ ಬರುತ್ತೆ. ಇದು ಏನಂತಂದ್ರೆ ಈಗ ಈ ಕ್ಯಾನ್ಸರ್ ಬಂದಾಗ ಅಥವಾ ಕೆಲವೊಂದು ಕಾಯಿಲೆಗಳಿದ್ದಾಗ ಪೇನ್ ತುಂಬಾ ಇರುತ್ತೆ, ಅಂತವ್ರಿಗೆ ಅಂತಾನೆ ಮಾರ್ಫಿನ್ ಈ ತರದವನ್ನ ಸಿಂಥೆಟಿಕ್ ಡ್ರಗ್ಸ್ ಗಳನ್ನ ಯೂಸ್ ಮಾಡಿ ಒಂದು ಲೋ ರೇಷಿಯೋನಲ್ಲಿ ಯೂಸ್ ಮಾಡಿ ಟ್ಯಾಬ್ಲೆಟ್ ಗಳನ್ನ ಪ್ರಿಪೇರ್ ಮಾಡಿರ್ತಾರೆ. ಸೊ ಅಂತ ಪೇಷಂಟ್ಸ್ ಗಳಿಗೆ ವಿತ್ ಮೆಡಿಕಲ್ ಪ್ರಿಸ್ಕ್ರಿಪ್ಷನ್ ಇದ್ರೆ ಮಾತ್ರ ಕೊಡಬೇಕು ಅಂತ ಅಂದ್ಬಿಟ್ಟು ಅದು ಮಾಡಿರ್ತಾರೆ. ಅದನ್ನ ಏನ್ ಮಾಡ್ತಾರೆ, ಅವರು ಯಾವ ಮೆಡಿಕಲ್ ಇಂದ ಟ್ಯಾಬ್ಲೆಟ್ ಅದೆಲ್ಲ ಚೆಕ್ ಮಾಡಿದ್ದಾರೆ. ಅದು ನಾವು ಮಾಡಿದ್ ಸರ್. ಅದು ನಾವು ಮಾಡೋದು ಬೆಳ್ಕೆರೆಯಲ್ಲಿ ಮೆಡಿಕಲ್ ಸ್ಟೋರ್ ಹೇಳಿದ್ರು. ಅಲ್ಲಿ 3 ದಿನ ಆಗಿ 12-13 ದಿನ ಆಗಿ ತಗೊಂಡು ಮದುವೆ ಆಗಿ ಸರ್. ಅವ್ರು ಕರ್ಕೊಬಂದ್ರೆ ಅವ್ನು ಏನು ಮಾತಾಡ್ತಾರೆ ಅನ್ನೋ ಪ್ರಶ್ನೆನೇ ಇಲ್ಲ. ಸ್ವಂತ ಚಿಕ್ಕಮ್ಮನ ಮಗಳು ಅಂತ ಹೇಳಿ ಮದುವೆ ಮಾಡ್ಬೋದು, ಇಲ್ಲೆಲ್ಲ ತಗೊಂಡು ಮಾರ್ಕೆಲ್ಲ ಆಗೋದಿದೆ.
ಬಟ್ ಅದು ನಮ್ಗೇನಾಗ್ತದೆ ನಾವು ಮಾಡಬಾರ್ದು ಅಂತ ಹೇಳಿ ಅದು ಜಾಸ್ತಿ ಬರೋದು ಎಕ್ಸೈಸ್ನವ್ರಿಗೆ. ಎಕ್ಸೈಸ್ನವ್ರು ಬಿಟ್ಟರೆ ಏನು ಬೇರೆ ಕೆಲಸ ಇಲ್ಲ, ನಮ್ಗೆ ಎಲ್ಲ ಕೆಲಸ ನಮ್ಗೆ ಬಟ್ ಮಾಡುವಂಥದ್ದು ಅದು ನಾವೇನು ಸಡನ್ ಆಗಿ ನಾವು ಸಿಗ್ತೀವಿ ಪೊಲೀಸ್ ಅಂತ ಇನ್ಫಾರ್ಮ್ ಮಾಡ್ತೇವೆ. ಬಟ್ ನಾವು ನಮಗೆ ಬರಲ್ಲ ಎಕ್ಸೈಸ್ ಹೋಗಿ ಅಂತ ನಾವು ಹೇಳಲ್ಲ, ನಾವೇ ಮಾಡ್ತೀವಿ. ಬಟ್ ನಾವು ಮಾಡಿದಾಗ ಬೆಳಕೆರೆ ಮೆಡಿಕಲ್ ಸ್ಟೋರ್ ಬಂತು, ಮೆಡಿಕಲ್ ಬೋರ್ಡಿಗೆ ಬರ್ತೀವಿ. ನೆಕ್ಸ್ಟ್ ಅದು ನಮ್ಗೆ ಇನ್ನೂ ರಿಪ್ಲೈ ಬಂದಿಲ್ಲ. ಮತ್ತೆ FS ಇಂದ ವರದಿ ಬಂದಿಲ್ಲ ಸರ್, ಲೈಕ್ ಮಾಡ್ತೀವಿ. ರೆವಿನ್ಯೂ ಜನರೇಷನ್ ಅಲ್ಲಿ ಇರ್ತಾರೆ. ಅವ್ರಿಗೆ ಸರ್ಕಾರ ರಾಜ್ಯ ಬೊಕ್ಕಸಕ್ಕೆ ರೆವಿನ್ಯೂ ಜನರೇಷನ್ ನಾವು ಮಾಡ್ತೀವಿ. MNT ಪ್ಯಾಕ್ ನ ಕಂಪ್ಲೀಟ್ ಎಕ್ಸಿಕ್ಯೂಟಿವ್ ಮಾಡಿದ್ರೆ ಈ ಪ್ರಾಬ್ಲಮ್ ಸಾಲ್ವ್ ಮಾಡಬಹುದು ಅನ್ನೋ ಟ್ರೈ ಮಾಡ್ತೀವಿ. ಪೊಲೀಸ್ ಸ್ಟೇಷನ್ಗೆ ಮಾಡ್ಬೇಕಾ, ನಿಮ್ಗೆ ಅಬಕಾರಿ ಇಲಾಖೆಗೆ ಮಾಡ್ಬೇಕಾ? ನೀವು ಒಟ್ಟಾಗಿ ಸೇರ್ಕೊಂಡು ಹಲವಾರು ಇಲಾಖೆಗಳನ್ನ ಸೇರ್ಕೊಂಡು ಸಮಿತಿ ಅಂತ ಮಾಡಿದ್ರೆ ನಮ್ಮ ಪಟ್ಟಣದ ಜೊತೆಗೆ ತಾಲೂಕಿನ ಕೂಡ ದಾಳಿ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ, ಸಾರ್ವಜನಿಕರ ಸಹಾಯ ತಗೊಂಡು ಅಲ್ವಾ? ಅರಸು ಕಾಲೇಜ್ ಹತ್ರ ಸುತ್ತಮುತ್ತ ಗಾಂಜಾ ಹೊಡಿತಿದ್ದಾರೆ ಅಂತ ಹೇಳಿ ಸಾಕಷ್ಟು ಇಲಾಖೆಗೆ ಮಾಹಿತಿ, ನಿಮ್ಮ ಇಲಾಖೆ ಮತ್ತೆ ಪೊಲೀಸ್ ಇಲಾಖೆಗೆ ಮಾಹಿತಿ ಇದೆ. ಆದ್ರೆ ಎಷ್ಟು ದಾಳಿ ಮಾಡಿದ್ರಿ? ಆ ಅರಸು ಕಾಲೇಜ್ ಅಕ್ಕಪಕ್ಕ ಆಲ್ಮೋಸ್ಟ್ ಆಲ್ ಗಾಂಜಾ ಸಪ್ಲೈ ಆಗ್ತಾ ಇದೆ. MDM ಬಗ್ಗೆ ನಮಗೆ ಮಾಹಿತಿ ಇಲ್ಲ, ಗಾಂಜಾ ಸಪ್ಲೈ ಆಗ್ತಿದೆ. ಇರೋ ಲಕ್ಷ್ಮಣ ತೀರ್ಥ ಹೊಳೆ ಪಕ್ಕ ಈಗ ಹೋಗಿ ನೀವು ಹೊಳೆ ಎಡ್ಜಲ್ಲಿ ನೋಡ್ಕೊ ಬನ್ನಿ. ಪ್ರತಿಯೊಬ್ರು ಕೂಡ ಹುಡುಗರುಗಳಲ್ಲಿ ಹೋಗ್ಬಿಟ್ಟು ಗಾಂಜಾ ಹೊಡ್ಕೊಂಡು ಕೂತಿರ್ತಾರೆ. ತೂಗು ಸೇತುವೆ, ನಮ್ಮ ರೇಮತ್ ಮೊಲದ ಹೊಳೆ ಅಕ್ಕಪಕ್ಕ, ಕಿರಿಜಿ ಹೊಳೆ ಅಕ್ಕಪಕ್ಕ, ಮತ್ತೆ ಎಲ್ಲೆಲ್ಲಿ ಲೇಔಟ್ಗಳು ಮಾಡಿದ್ದಾರೆ, ಲೇಔಟ್ಗಳ ಪಾರ್ಕ್ಗಳಲ್ಲಿ ಮಾಡ್ತಿದ್ದಾರೆ. ಇದೆಲ್ಲ ಯುವಕರುಗಳ ಹಾಳಾಗಲಿಕ್ಕೆ ಆಯ್ತಾ, ಯುವಕರುಗಳ ಹಾಳಾಗಲಿಕ್ಕೆ ಕಾರಣ. ನೀವು ಜಂಟಿಯಾಗಿ ಪೊಲೀಸ್ ಇಲಾಖೆ ಇವೆಲ್ಲನೂ ತುಂಬಾ ಇದಾಗಿ ಏನೋ ಕಠಿಣ ನಿರ್ಧಾರಗಳು ತಗೊಂಡ್ರೆ ಖಂಡಿತವಾಗಿ ಅಲ್ಪ ಸ್ವಲ್ಪ ಎಚ್ಚರಿಕೆ ಆಗ್ತದೆ, ಕ್ರಮ ಜರುಗಿಸಬಹುದು. ನಾವು ಇನ್ನೂ ಟಿವಿ ಮಾಡ್ಕೊಂಡಿಲ್ಲ, ನಮ್ದು ಇಬ್ಬರದ್ದು ಇದರಲ್ಲಿ ಜವಾಬ್ದಾರಿ ಇದೆ ಅಂತ ಹೇಳಿ ನುಡಿಸ್ಕೊಳ್ಳೋ ಕೆಲಸ ಮಾಡಬಾರ್ದು ಸರ್.